ಸ್ನೇಹಿತರ ಎಲ್ರಿಗೂ ಗುಡ್ ನ್ಯೂಸ್. ಯಾಕೆ ಅಂದ್ರೆ ಬಿಗ್ ಬಾಸ್ ಬಂದೇ ಬಿಡ್ತು 12ನೇ ಸೀಸನ್ ಅಂದಾಗೆ ಬಿಗ್ ಬಾಸ್ಗೆ ಯಾವ ಯಾವ ಕಂಟೆಸ್ಟೆಂಟ್ಸ್ ಗಳು ಬರ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈಗಾಗ್ಲೇ ಆಲ್ಮೋಸ್ಟ್ ಎಲ್ಲರನ್ನು ಕೂಡ ಬುಕಿಂಗ್ ಮಾಡ್ಕೊಬಿಟ್ಟಿದ್ದಾರೆ ಬಿಗ್ ಬಾಸ್. ಎಸ್, ಇನ್ನೇನಿದ್ರು ಬಿಗ್ ಬಾಸ್ ಮನೆ ಒಳಗಡೆಗೆ ಅವ್ರು ಕಾಲಿಡ್ಬೇಕಾಗಿದೆ. ಆಕ್ಚುಲಿ ಅವ್ರು ಯಾರು ಏನು ಅನ್ನೋದು ನಮ್ಗೆ ಆಕ್ಚುಲಿ ಬಿಗ್ ಬಾಸ್ ಫಸ್ಟ್ ದಿನ ಆಲ್ಮೋಸ್ಟ್ ಗೊತ್ತಾಗ್ತಾ ಹೊರಡುತ್ತೆ. ಎಸ್, ಇವಾಗ ನೀವು ಕೇಳಬಹುದು ಪ್ರೋಮೋ ಯಾವಾಗ ಬರ್ತಾ ಇದೆ ಗುರು, ಯಾಕೆಂದ್ರೆ ಬಿಗ್ ಬಾಸ್ ಇನ್ನೇನು ಹತ್ತತ್ರ ಬಂದೇ ಬಿಡ್ತು ಸೀಸನ್, ಪ್ರೋಮೋನೇ ಬಿಟ್ಟಿಲ್ವಲ್ಲ ಗುರು, ಯಾವಾಗ ಗುರು ಅಂತ ನೀವು ಕೇಳಬಹುದು. ಪ್ರೋಮೋ ಒಂದಾಗಿ ಸೆಪ್ಟೆಂಬರ್ 2ನೇ ತಾರೀಕೆ ಪ್ರೋಮೋ ಬರ್ತಾ ಇದೆ. ಸೆಪ್ಟೆಂಬರ್ 2ಕ್ಕೆ ಯಾಕೆ ಅಂದ್ರೆ ಅವತ್ತು ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಇದೆ. ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿನನೇ ಪ್ರತಿ ಸಾರಿ ಆಲ್ಮೋಸ್ಟ್ ಈ ಒಂದು ಬಿಗ್ ಬಾಸ್ ಪ್ರೋಮೋವನ್ನ ಬಿಡ್ತಾ ಇರ್ತಕ್ಕಂಥದ್ದು. ಆಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರ ಏನಾದ್ರೂ ಒಂದು ಡೈಲಾಗ್ ಇರುತ್ತೆ, ಹಾಗೆ ಅವರ ಡ್ರೆಸ್ ಯಾವ ರೀತಿ ಹಾಕ್ತಾರೆ ಅನ್ನೋದು ಕೂಡ ನಮ್ಗೆ ಆಕ್ಚುಲಿ ಇದರಲ್ಲಿ ಈ ಒಂದು ಬಿಗ್ ಬಾಸ್ ಪ್ರೋಮೋದಲ್ಲಿ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಎಸ್, ಇನ್ನು ತುಂಬಾ ಜನಕ್ಕೆ ಡೌಟ್ ಇರ್ತಕ್ಕಂಥದ್ದು ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದನ್ನು ಹೇಳ್ಬಿಡು ಗುರು ಅಂತ ನೀವು ಕೇಳ್ತಾ ಇರ್ತೀರಿ. ಎಸ್, ಬಿಗ್ ಬಾಸ್ ಆಕ್ಚುಲಿ ಸೆಪ್ಟೆಂಬರ್ 28ಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಒಂದು ಪ್ರೋಗ್ರಾಮ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರೇ ಹೇಳ್ಕೊಂಡಿದ್ರು ಗುರು, 28ಕ್ಕೆ ಬಿಗ್ ಬಾಸ್ ಬರುತ್ತೆ ಅಂತ. ಆದ್ರೆ ಬದಲಾವಣೆಗಳು ಏನಾದ್ರೂ ಆಗ್ಬಹುದು, ಯಾಕೆಂದ್ರೆ ಬಿಗ್ ಬಾಸ್ ಟೀಮು ಇವಾಗಲೇ ಎಲ್ಲ ಕಂಟೆಸ್ಟೆಂಟ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದೆ, ಪ್ರೋಮೋನು ಕೂಡ ಶೂಟ್ ಮಾಡಿ ಇಟ್ಕೊಂಡಿದೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲವೂ ಕೂಡ ರೆಡಿ ಇದೆ. ಆದ್ರೆ ಇರ್ತಕ್ಕಂಥ ಈ ಒಂದು ತಿಂಗಳಲ್ಲಿ ಎಲ್ಲವನ್ನು ಕರೆಕ್ಟಾಗಿ ಹೊಂದಿಸ್ಕೊಂಡು ಪಕ್ಕ 28ಕ್ಕೆ ಬಿಗ್ ಬಾಸ್ ಬಂದ್ರೆ ನಿಜವಾಗ್ಲೂ ಕರ್ನಾಟಕದವರಿಗೆ, ಬಿಗ್ ಬಾಸ್ ಪ್ರಿಯರಿಗೆ ನಿಜವಾಗ್ಲೂ ಖುಷಿಯಾಗೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತ ಅಂದ್ರೆ ಸ್ವಲ್ಪ ಡೇಟು ಮುಂದಕ್ಕೆ ಹೋದ್ರೂ ಹೋಗ್ಬಹುದು. ಆದ್ರೆ 28ಕ್ಕೆ ಪಕ್ಕ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಓಕೆ, ಈ ಒಂದು ಮಾಹಿತಿಯನ್ನ ಕೇಳಿ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ. ನಮಸ್ಕಾರ.